ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಿನತ್ತಾರ್. ಇವತ್ತು ಒಂದು ವಿಶಿಷ್ಟವಾದಂಥ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಏನು ವಿಶಿಷ್ಟ ವಿಡಿಯೋ ಅಂತಂದರೆ, ನಾವು ದೀರ್ಘವಾದಂತಹ ಒಂದು ಚಾಪ್ಟರ್ಗಳನ್ನು ಓದಬೇಕಾದ್ರೆ PUC ಇದ್ದಾಗ ಅಥವಾ KS ಓದಬೇಕಾದ ಸಂದರ್ಭದಲ್ಲಿ ದೀರ್ಘವಾಗಿ ನೆನ್ಪಿಡೋಕೆ ಆಗೋದಿಲ್ಲ ಅಂತ ನಾವೇನು ಮಾಡ್ತಿದ್ವಿ ಅಂತಂದರೆ, ಒಂದಷ್ಟು ಟ್ರಿಕ್ಸ್ಗಳನ್ನು ನೆನ್ಪು ಮಾಡ್ತಿದ್ವಿ. ಯಾವುದೋ ಒಂದು ಹೆಸರನ್ನು ಜೋಡಿಸಿ ಈಸಿಯಾಗಿ ನೆನ್ಪಿಡುವಂಥ ಕೆಲಸವನ್ನು ಮಾಡ್ತಿದ್ವಿ. ಆ ತೆರನಾಗಿ ನಮ್ಮ ಕೊಪ್ಪಳದವರೇ ಆದಂಥ ಬಸವರಾಜ ಸಂಕನಗೌಡರು ಅನ್ನುವಂಥವರು ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಒಂದಷ್ಟು GK ಟ್ರಿಕ್ಸನ್ನು ಮಾಡಿದ್ದಾರೆ. ಇದು 8-10 ವರ್ಷದ ಒಂದು ಅಧ್ಯಯನದ ಫಲ. ಇದು ಭಾಳ ಚೆನ್ನಾಗಿದೆ ಪುಸ್ತಕ. ನೀವು ಈಸಿಯಾಗಿ ಒಂದು ಸಾಮಾನ್ಯ ಅಧ್ಯಯನದ ಪರೀಕ್ಷೆಗೆ ಫೇಸ್ ಮಾಡುವಂತಹ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾದಂಥ ಒಂದಷ್ಟು ಮಾಹಿತಿ ಅದ್ಭುತವಾಗಿ ಇವರು ಜೋಡಿಸಿದ್ದಾರೆ. ಈ ಪುಸ್ತಕ ನಿಮಗೆ ಹುಬ್ಬಳ್ಳಿ ವಿದ್ಯಾಮಂದಿರದಲ್ಲಿ ಸಿಗುತ್ತೆ ಮತ್ತು ಕೊಪ್ಪಳದ ಸಾಹಿತ್ಯ ಭವನದ ಪಕ್ಕದಲ್ಲಿರುವಂತಹ ಸಂಕನಗೌಡರ ಒಂದು ಪುಸ್ತಕದಲ್ಲಿ ಸಿಗುತ್ತೆ. ಮತ್ತು ಅದು ಎಲ್ಲೆಲ್ಲಿ ಸಿಗುತ್ತೆ ಅನ್ನುವಂಥದ್ದು ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ. ಇದು ಪರ್ಚೇಸ್ ಮಾಡೋದಕ್ಕೆ ಯೋಗ್ಯವಾದಂತಹ ಪುಸ್ತಕ ಆಗಿದೆ ಅನ್ನುವಂಥದ್ದು ನನ್ನೊಂದು ಅಭಿಪ್ರಾಯ. ಇವತ್ತು ಒಂದಷ್ಟು ಚಾಪ್ಟರ್ಗಳನ್ನು ನಿಮಗೆ ಯಾವ ರೀತಿ ಆ ಪುಸ್ತಕ ಇಂಟ್ರೆಸ್ಟಿಂಗ್ ಇದೆ ಅನ್ನುವಂಥದ್ದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಹಾಗಾದರೆ ಬನ್ನಿ, ಇವತ್ತಿನ ಒಂದಷ್ಟು GK ಟಿಕ್ಸ್ ನಿಮಗಾಗಿ. ಈಗ ನಾನು ಮೊದಲನೇದಾಗಿ ನಿಮಗೆ ಒಂದು ರಾಷ್ಟ್ರೀಯ ಉದ್ಯಾನವನ ಮತ್ತು ಪ್ರಾಣಿ ಪಕ್ಷಿಧಾಮಗಳ ಬಗ್ಗೆ ಈಸಿಯಾಗಿರುವಂಥ ಒಂದು ಇಂಟ್ರೆಸ್ಟಿಂಗ್ ಅಂಶಗಳನ್ನು ಹೇಳ್ತೀನಿ. ಇದನ್ನು ಸಂಕನಗೌಡರು ಮಾಡಿರುವಂಥ ಒಂದು ಪ್ರಯತ್ನ ಇದು. ಈಗ ನೋಡಿ, ಹಿಮಾಚಲ ಪ್ರದೇಶ ರಾಷ್ಟ್ರೀಯ ಉದ್ಯಾನಗಳು ಯಾವುವು ಅಂತ. ಬಹಳಷ್ಟು ಸಂದರ್ಭದಲ್ಲಿ ಏನಾಗುತ್ತೆ, ಪರೀಕ್ಷೆಯಲ್ಲಿ ಹಿಮಾಚಲದ ಯಾವುದೋ ಒಂದು ರಾಷ್ಟ್ರೀಯ ಉದ್ಯಾನವನ ಕೊಡ್ತಾನೆ, ಇದು ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಇದನ್ನು ನೆನ್ಪಿಡೋದಕ್ಕೆ, ಹಿಮಾಚಲದಲ್ಲಿ ರಾಷ್ಟ್ರೀಯ ಉದ್ಯಾನಗಳು ಎಷ್ಟು ಬರ್ತಾವೆ ಇದನ್ನು ನೆನ್ಪಿಡೋದಕ್ಕೆ PSI GK ಅಂತ ನೆನ್ಪಿಟ್ಕೊಂಡ್ರೆ ಸಾಕು. PSI GK ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಏನಿದು PSI GK ಅಂತಂದರೆ, P ಅಂದರೆ ಪಿನ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ, S ಅಂದರೆ ಸಿಂಬಲ್ ಬಾರ್, I ಅಂದರೆ ಇಂದ್ರಕೀಲ, G ಅಂದರೆ ಗ್ರೇಟ್ ಹಿಮಾಲಯನ್, K ಅಂದರೆ ಕಿರ್ಗಂಗಾ ರಾಷ್ಟ್ರೀಯ ಉದ್ಯಾನವನ. ನೋಡಿ, ಹಿಮಾಚಲ ಪ್ರದೇಶದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳು ಬರ್ತಾವೆ ಅಂದರೆ ನಿಮ್ಗೆ ಈಸಿಯಾಗಿ PSI GK. P ಅಂದರೆ ಪಿನ್ ವ್ಯಾಲಿ, ಸಿಂಬಲ್ ಇಂದ್ರಕೀಲ, G ಅಂದರೆ ಗ್ರೇಟ್ ಹಿಮಾಲಯನ್, K ಅಂದರೆ ಕಿರ್ಗಂಗಾ. ವೆರಿ ಇಂಟ್ರೆಸ್ಟಿಂಗ್. ಎಲ್ಲನೂ ನೆನ್ಪಿಡೋಕ್ಕಾದಾಗ PSI GK ಹಿಮಾಚಲದ್ದು ಅಂತ ನೆನ್ಪಿಟ್ಕೋಬೋದು. ಸೊ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಹೀಗಾಗಿ ಇನ್ನು ಎರಡನೇದ್ದು ನಿಮಗೆ ಇಂಪಾರ್ಟೆಂಟ್ ಅಂತಂದರೆ, ಗುಜರಾತ್ ರಾಜ್ಯದಲ್ಲಿರುವಂಥ ರಾಷ್ಟ್ರೀಯ ಉದ್ಯಾನಗಳು ಯಾವುವು ನೆನ್ಪಿಡುವಂಥ ತಂತ್ರವನ್ನು ಈಸಿಯಾಗಿ ಇಲ್ಲಿ ಲೇಖಕರು ಹೇಳ್ತಾರೆ. GBM at ಬನ್ಸದಾ. GBM ನಿಮ್ಗೆ ನೆನ್ಪಿಡೋಕ್ಕಾಗಲಿಲ್ಲ ಅಂದರೆ ಜನರಲ್ ಬಾಡಿ ಮೀಟಿಂಗ್ ಅಂತ ನೆನ್ಪಿಟ್ಕೋಬೋದು. ಏನು G ಅಂದರೆ ಗೀರ್ ರಾಷ್ಟ್ರೀಯ ಅರಣ್ಯ ರಾಷ್ಟ್ರೀಯ ಉದ್ಯಾನವನ, B ಅಂದರೆ ಬ್ಲ್ಯಾಕ್ ಬಗ್ ರಾಷ್ಟ್ರೀಯ ಉದ್ಯಾನವನ, M ಅಂದರೆ ಮರೈನ್ ರಾಷ್ಟ್ರೀಯ ಉದ್ಯಾನವನ, B ಅಂದರೆ ಬನ್ಸದಾ ರಾಷ್ಟ್ರೀಯ ಉದ್ಯಾನವನ. GBM at ಬನ್ಸದಾ ಜನರಲ್ ಬಾಡಿ ಮೀಟಿಂಗ್. ಒಂದಷ್ಟು ನೆನ್ಪಿಡೋದಕ್ಕೆ ಬಹಳಷ್ಟು ಮೆಮ್ರಿ ನಮ್ಮದು ಜಾಗ ತುಂಬ ಹೋಗಿರ್ತೈತಿ. ಭಾಳ ಲಾಂಗ್ ಇರುವಂತಹ ವಿಷಯಗಳನ್ನು ನೆನ್ಪಿಡೋದಕ್ಕೂ ಭಾಳ ಕಷ್ಟ. ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ನೆನ್ಪು ಬರ್ತಾ ಇರ್ತೀವಿ. ಅದಕ್ಕೋಸ್ಕರ ಈ ಥರದ ಒಂದು ಟ್ರಿಕ್ಸ್ಗಳನ್ನು ಮಾಡೋದು ನಿಮ್ಮ ದೀರ್ಘವಾದಂಥ ಓದಿನ ಅಧ್ಯಯನವನ್ನು ಒಂದು ಸ್ವಲ್ಪ ಸಮಯವನ್ನು ಕಡಿಮೆ ಮಾಡುತ್ತೆ. ಸೊ GBM at ಬನ್ಸದಾ. G ಅಂದರೆ ಗೀರ್. ಗೀರ್ ಅಂದರೆ ನಿಮ್ಗೆ ಗೊತ್ತಿದೆ, ಗುಜರಾತ್ನ ಗೀರ್. B ಅಂದರೆ ಬ್ಲ್ಯಾಕ್ ಬಗ್, M ಅಂದರೆ ಮರೈನ್, ನೆಕ್ಸ್ಟ್ ಬನ್ಸದಾ. 4 ಬರ್ತವೆ. ಸೊ ಇದಕ್ಕೆ ನೀವು ನೆನ್ಪಿಡಬೇಕಾಗಿದ್ದು GBM ಬನ್ಸದಾ ಅನ್ನುವಂಥದ್ದು. ಸೊ ಇದು ಗುಜರಾತಿಂದ ಆಯಿತು. ನಿಮಗೆ ನೆಕ್ಸ್ಟ್ ಗುಜರಾತ್ ಆದ ನಂತರ ಬರುವಂಥದ್ದು ಕರ್ನಾಟಕದಲ್ಲಿರುವಂಥ ಕರಡಿಧಾಮಗಳು ಯಾವಪ್ಪ. ಕರ್ನಾಟಕದಲ್ಲಿರುವಂಥ ಕರಡಿಧಾಮಗಳು ಈಸಿಯಾಗಿ ನೆನ್ಪಿಡ್ಬೇಕಾದ್ರೆ ನೀವು ಅತ್ತಿಗೂಡು ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಅತ್ತಿಗೂಡು. ಯಾರ ಗೂಡು? ಅತ್ತಿಗೂಡು. ಏನಿದೆ ಅತ್ತಿಗೂಡು ಅಂತಂದರೆ, ಅಂದರೆ ಅರಸೀಕೆರೆ ಕರಡಿಧಾಮ. ನೋಡಿ, ಅರಸೀಕೆರೆ. ತಿ ಅಂದರೆ ತಿಮ್ಮಳಾಪುರ ಕರಡಿಧಾಮ, ಗು ಅಂದರೆ ಗುಡೇಕೋಟೆ ಕರಡಿಧಾಮ, ದ ಅಂದರೆ ದರೋಜೆ. ನೆನ್ಪಿಡೋದಕ್ಕೆ ದರೋಜೆ ಅಂತ ಮಾಡಿದ್ವಿ. ದ ಅಂದರೆ ಡು, ನೆನ್ಪಿಡೋದಕ್ಕೆ ಡು ಅಂತ ಮಾಡಿದ್ದಾರೆ. ಅತ್ತಿಗೂಡು ಈಸಿಯಾಗಿ. ದರೋಜೆ ಎಲ್ಲರಿಗೂ ಗೊತ್ತಿದೆ, ಗುಡೇಕೋಟೆ ಗೊತ್ತಿದೆ, ತಿಮ್ಲಾಪುರ್ ಗೊತ್ತಿದೆ, ಅರಸೀಕೆರೆ ಗೊತ್ತಿದೆ. ಸೊ ಅತ್ತಿಗೂಡು ಕರ್ನಾಟಕದಲ್ಲಿರುವಂಥ ಕರಡಿಧಾಮಗಳು 4. ಎಲ್ಲಾದರೂ ನಿಮ್ಗೆ ಕೇಳಿದ್ರೆ ಮಿಸ್ ಆಗೋ ಚಾನ್ಸೇ ಇಲ್ಲ. ಅರಸೀಕೆರೆ, ತಿಮ್ಲಾಪುರು, ಗುಡೇಕೋಟೆ ಕರಡಿಧಾಮ, ದರೋಜೆ ಕರಡಿಧಾಮ, ಅತ್ತಿಗೂಡು ನೆನ್ಪಿಟ್ಕೊಳ್ಳಿ. ಸೊ ಹೀಗಾಗಿ ನಿಮಗೆ ವೆರಿ ಇಂಟ್ರೆಸ್ಟಿಂಗ್ ಆದಂಥ ಒಂದು ಅಂಶ ಇದು ನನಗೆ ಅನಿಸುತ್ತೆ. ಇದಾದ ನಂತರ ನಿಮಗೆ ಅರುಣಾಚಲ ಪ್ರದೇಶದ ರಾಷ್ಟ್ರೀಯ ಉದ್ಯಾನವನಗಳು ನೆನ್ಪಿಡಬೇಕಾಗಿದ್ದು ನಾಮ.
ನೇಮ್ ಹೆಸರು. ನ ಅಂದರೆ ನಾಮಡಾಪ ರಾಷ್ಟ್ರೀಯ ಉದ್ಯಾನವನ. ಮ ಅಂದರೆ ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ. ನೋಡಿ ಈಸಿಯಾಗಿ ನಾಮ. ನ ಅಂದರೆ ನಾಮದೊಳಗೆ ನಾಮ ಐತಿ, ನಾಮ ಡಾಪ. ಇನ್ನೊಂದು ಮೌಲಿಂಗ್. ಅರುಣಾಚಲ್ ಪ್ರದೇಶದ ಯಾವಪ್ಪ ಅಂದರೆ ನಾಮ ಅನ್ನುವಂಥದ್ದು. ಇನ್ನು ಬಿಹಾರ್ ರಾಜ್ಯದಲ್ಲಿರುವಂಥ ರಾಷ್ಟ್ರೀಯ ಉದ್ಯಾನಗಳು ಯಾವುವು ಅಂತ ಕೇಳಿದಾಗ BV, ಈಸಿ BV, ಬಿಹಾರ್ ವಾಲ್ಮೀಕಿ. ಬಿಹಾರ್ ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿ ನೋಡಿ ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನ. ಇದಾದ ನಂತರ ನಿಮಗೆ ಛತ್ತೀಸ್ಗಢದಲ್ಲಿರುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ರಾಷ್ಟ್ರೀಯ ಉದ್ಯಾನಗಳು ನೆನ್ಪಿಟ್ಕೋಬೇಕಾದ್ರೆ ಇಂಕ್. ಏನು ಇಂಕ್ ಅಂತ ನೆನ್ಪಿಟ್ಕೊಂಡ್ರೆ ಮುಗಿದೋಯ್ತು. ಈ ಅಂದರೆ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನ. ಈ ರಾಷ್ಟ್ರೀಯ ಉದ್ಯಾನ ಅಂತ ಕಾಮನ್ ಇರ್ತಿತ್ತು, ನೀವು ಜಸ್ಟ್ ಕೀವರ್ಡನ್ನು ನೆನ್ಪಿಟ್ಕೋಬೇಕು. ಈ ಅಂದರೆ ಇಂದ್ರಾವತಿ, ಕ ಅಂದರೆ ಕಾಂಗೇರ್. ಈಗ ಕಾನ ಯಾಕೆ ಬರಲಿರಿ ಸರ್ ಅಂತಲ್ಲ, ನೆನ್ಪಿಡೋದಕ್ಕೆ ಈಸಿಯಾಗಿ. ಇಂಕ್ ಅಂದರೆ ಕಾಂಗೇರ್ ಘಾಟಿ ರಾಷ್ಟ್ರೀಯ ಉದ್ಯಾನವನ ಇಂಕ್. ಛತ್ತೀಸ್ಗಢ ಅಂತ ಬಂದಾಗ ಇಂಕ್ ಅಂತ ನೆನ್ಪಿಟ್ಕೋಬೇಕು. ಇನ್ನು ಮುಂದುವರೆದು ಜಮ್ಮು ಕಾಶ್ಮೀರದಲ್ಲಿ ಬರುವಂಥ ರಾಷ್ಟ್ರೀಯ ಉದ್ಯಾನಗಳನ್ನು ನೆನ್ಪಿಡ್ಬೇಕಾದ್ರೆ HDK ಪ್ಲಸ್ ಸಲೀಂ ಅಲಿ ಅಂತೇಳಿ. HDK ಪ್ಲಸ್ ಸಲೀಂ ಅಲಿ, HDK ಪ್ಲಸ್ ಸಲೀಂ ಅಲಿ ಅಂತ ಹೇಳ್ತಾ ಇದ್ದಾರೆ. ಏನಿದು ಸಲೀಂ ಅಲಿ ಅಂದರೆ? H ಅಂದರೆ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ, H ಅಂದರೆ. D ಅಂದರೆ ದಾಚಿಗಾಮ್ ರಾಷ್ಟ್ರೀಯ ಉದ್ಯಾನವನ. K ಅಂದರೆ ಕಿಶ್ತ್ವಾರ್ ರಾಷ್ಟ್ರೀಯ ಉದ್ಯಾನವನ. ಸಲೀಂ ಅಲಿ ರಾಷ್ಟ್ರೀಯ ಉದ್ಯಾನವನ 4 ಬರ್ತಾವೆ. H ಅಂದರೆ ಹೆಮಿಸ್, D ಅಂದರೆ ನಿಮಗೆ ದಾಚಿಗಾಮ್, K ಅಂದರೆ ಕಿಶ್ತ್ವಾರ್, 4ನೇದು ಸಲೀಂ ಅಲಿ ರಾಷ್ಟ್ರೀಯ ಉದ್ಯಾನವನ. ಇವು ನಾನು ಈಸಿಯಾಗಿ ಜಮ್ಮು ಕಾಶ್ಮೀರದಲ್ಲಿ ನೆನ್ಪಿಟ್ಕೋಬೋದು. ನೋಡಿ, ಈ ಒಂದು ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಓದುವಂಥ ಸಂದರ್ಭದಲ್ಲಿ ಈ ಥರದ ಟ್ರಿಕ್ಸ್ಗಳನ್ನು ಮಾಡ್ಕೊಳ್ಳಿಲ್ಲ ಅಂತಂದರೆ ಬಹಳಷ್ಟು ವಿಷಯಗಳನ್ನು ನೀವು ನೆನ್ಪಿಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ನೀವು ಈ ಥರದ ಟ್ರಿಕ್ಸ್ಗಳನ್ನು ಸ್ವಲ್ಪ ಫಾಲೋ ಮಾಡೋದು ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಇದಾದ ನಂತರ ನಿಮಗೆ ಉತ್ತರಾಖಂಡದಲ್ಲಿರುವಂಥ ರಾಷ್ಟ್ರೀಯ ಉದ್ಯಾನಗಳು ಯಾವುವು ಅಂತ ಹೇಳ್ತೀನಿ ನಾನು. ಉತ್ತರಾಖಂಡದಲ್ಲಿರುವಂಥ ರಾಷ್ಟ್ರೀಯ ಉದ್ಯಾನಗಳು ಯಾವಪ್ಪ ಅಂತಂದರೆ ಈಸಿಯಾಗಿ ನೆನ್ಪಿಟ್ಕೋಬೇಕು. ಗೊಗೇರಾವ್ ನಂಜಿ ಅಂತೇಳಿ. ಈ ಥರದ ಟ್ರಿಕ್ಸ್ಗಳನ್ನು ನೀವು ಮಾಡಿದರೂ ಉತ್ತಮ. ಗೊಗೇರಾವ್ ನಂಜಿ. ಗೋ ಅಂದರೆ ಗೋವಿಂದ ಪಶು ವಿಹಾರ ರಾಷ್ಟ್ರೀಯ ಉದ್ಯಾನವನ. ಗೋ ಅಂದರೆ ಗೋವಿಂದ ಪಶು ವಿಹಾರ ರಾಷ್ಟ್ರೀಯ ಉದ್ಯಾನವನ. ಗೆ ಅಂದರೆ ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ. ರೇ ಅಂದರೆ ರಾಜಾಜಿ ರಾಷ್ಟ್ರೀಯ ಉದ್ಯಾನವನ. ಇವು ರಾಷ್ಟ್ರೀಯ ಉದ್ಯಾನವನ ಬಿಟ್ಟು ಬಿಡ್ರಿ. ಗೋವಿಂದ ಗಂಗೋತ್ರಿ ರಾಜಾಜಿ ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್. ನ ಅಂದರೆ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಇವು ಎಷ್ಟಾಗ್ದು? 1, 2, 3, 4, 5, 6 ಇದಾವೆ ನೋಡ್ರಿ. ಗೋಗೇರವ ನಂಜಿ ಅಂದರೆ ಅಂದರೆ ನಂದಾದೇವಿ. ಜಿಮ್ ಕಾರ್ಬೆಟ್ ನಿಮ್ಗೆ ಗೊತ್ತಿರಬೇಕು. ಈಗ ಹೆಚ್ಚು ಕಡಿಮೆ ಜಿಮ್ ಕಾರ್ಬೆಟ್ ಜಾಸ್ತಿ ಕೇಳ್ತಾ ಇರ್ತಾರೆ. ವ್ಯಾಲಿ ಆಫ್ ಫ್ಲವರ್ಸ್ ಇಂಪಾರ್ಟೆಂಟು, ಎಲ್ಲವೂ ಇಂಪಾರ್ಟೆಂಟು, ನಿಮಗೆ ಗೊತ್ತಿರಬೇಕು. ಗೋವಿಂದ ಗಂಗೋತ್ರಿ ರಾಜಾಜಿ ವ್ಯಾಲಿ ಆಫ್ ಫ್ಲವರ್ಸ್ ನಂದಾದೇವಿ. ಹೆಸರು ಎಷ್ಟು ಚೆಂದಾಗದ ನೋಡ್ರಿ. ಗೋವಿಂದ ಗಂಗೋತ್ರಿ ನಂದಾದೇವಿ 3 ಅದು. ರಾಜಾಜಿ ಜಿಮ್ ವ್ಯಾಲಿ. ಗೋವಿಂದ ಗಂಗೋತ್ರಿ ನಂದಾದೇವಿ ರಾಜಾಜಿ ಜಿಮ್ ವ್ಯಾಲಿ. ಇನ್ನೂ ಈಸಿ ನೆನ್ಪಿಟ್ಕೋಬೇಕಂದ್ರೆ ನೀವು ಗೋವಿಂದ ಗಂಗೋತ್ರಿ ರಾಜಾಜಿ ನಂದಾದೇವಿ ರಾಜಾಜಿ ಜಿಮ್ ವ್ಯಾಲಿ ಅಂತ. ಎಷ್ಟು ಈಸಿ ಇದೆ ನೋಡಿ. ಸೊ ಈ ಥರ ನೀವು ಏನಾದರೂ ಒಂದು ಟ್ರಿಕ್ಸ್ ಮಾಡ್ಕೊಂಡ್ರೆ ಮಾತ್ರ ಓದೋದಕ್ಕೆ ಮತ್ತು ಮುಂದುವರಿಯೋದಕ್ಕೆ ಸಾಧ್ಯ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಇಲ್ಲಿದ್ದಾವೆ. ಈಗ ಇಲ್ಲಿ ಗಮನಿಸ್ತಿರ್ತೀರಿ, ಪಶ್ಚಿಮ ಬಂಗಾಳದ ಗಿರಿಧಾಮಗಳನ್ನು ಹೆಂಗೆ ನೆನ್ಪಿಟ್ಕೋಬೇಕಪ್ಪ? ಕಾಡಲಾರಿ ಏನು? ಕಾಡಲಾರಿ. ಕ ಅಂದರೆ ಕಾಲಿಪಂಗ್. ಕ ಅಂದರೆ ಏನು? ಕಾಲಿಪಂಗ್. ಇನ್ನೊಂದು ಸ್ವಲ್ಪ ನಿಮಗೆ ಜೂಮ್ ಮಾಡ್ತಾ ಇದ್ದೀನಿ ನೋಡಿ. ಏನಿದೆ? ಕ ಅಂದರೆ ಕಾಲಿಪಂಗ್. ಓಕೆ. ಡಾರ್ಜಿಲಿಂಗ್ ಲಾವಾ ರಿಂಬಿಕಾ. ಕಾಡಲಾರಿ ಏನಿದು? ಕಾಡಲಾರಿ ಅಂತ ನೆನ್ಪಿಟ್ಕೋಬೇಕು. ಇನ್ನು ನೋಡಿ, ಬೆಂಗಳೂರಿನ ಪ್ರಮುಖ ಉದ್ಯಾನಗಳು ನೆನ್ಪಿಡ್ಬೇಕಾದ್ರೆ ಕಲಾ ಈಸಿಯಾಗಿದೆ ಅಂತ ನೀವೇನು ನೆನ್ಪಿಟ್ಕೊಳ್ಳೋದಿಲ್ಲ. ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಕಲಾ ಅಂತ ಬರುತ್ತೆ. ಇನ್ನು ಮುಂದುವರೆದು ಆಸಾಂನ ರಾಷ್ಟ್ರೀಯ ಉದ್ಯಾನವನಗಳನ್ನು ನೆನ್ಪಿಡ್ಬೇಕಾದ್ರೆ KD ರಾಮನ್ ನೋಡಿ. KD ರಾಮನ್, CV ರಾಮನ್, KD ರಾಮನ್ ಈ ಥರ. ಕೆ ಅಂದರೆ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ. ಡಿ ಅಂದರೆ ಡಿಬ್ರೂ ಸೈಕೋವಾ ರಾಷ್ಟ್ರೀಯ ಉದ್ಯಾನವನ. ರ ಅಂದರೆ ರಾಜೀವ್ ಗಾಂಧಿ ಉದ್ಯಾನವನ. ಮ ಅಂದರೆ ಮನಸ್ ರಾಷ್ಟ್ರೀಯ ಉದ್ಯಾನವನ. ನ ಅಂದರೆ ನಮೇರಿ. ನೋಡಿ, ಕಾಜಿರಂಗ, ಡಿಬ್ರೂ, ರಾಜೀವ್ ಗಾಂಧಿ, ಮನಸ್, ನೆಮೇರಿ. KD ರಾಮನ್
ಇಂಪಾರ್ಟೆಂಟಾಗಿ ಇಲ್ಲಿ ಗಮನಿಸಿ, ಕೆ ಡಿ ರಾಮನ್. ಓಕೆ, ಇದಾದ ನಂತರ ನಿಮಗೆ ಪಶ್ಚಿಮ ಬಂಗಾಳದ ಪ್ರಮುಖ ಗಿರಿಧಾಮಗಳು ಯಾವ ಬರ್ತಾವಪ್ಪ, ಇದನ್ನು ಹೆಂಗೆ ನೆನ್ಪಿಡ್ಬೇಕಂದ್ರೆ ಆಗಲೇ ನಾನು ಹೇಳಿದ್ದೀನಿ ನಿಮಗೆ, ಇದನ್ನು ಕೂಡ ಕಾಡಲಾರಿ ಅಂತ ಹೇಳಿದ್ದೀನಿ ಆಗಲೇ. ಗುಜರಾತ್, ಪಶ್ಚಿಮ ಬಂಗಾಳದ್ದು ಕಾಲಿಪಂಗ್, ಡಾರ್ಜಿಲಿಂಗ್, ಲಾವಾ, ರಿಂಬಿಕಾ. ಕಾಡಲಾರಿ, ಕಾಲಿಪಾಂಗ್, ಡಾರ್ಜಿಲಿಂಗ್, ಭಾಳ ಸರಿ ಕೇಳ್ತಿರ್ತಾರೆ ನೋಡಿ. ಲಾವಾ, ನೆಕ್ಸ್ಟು ರಿಂಬಿಕಾ, ಲಾವಾ ಆ್ಯಂಡ್ ರಿಂಬಿಕಾ. ಸೊ ಈ ಥರದ ವಿಶೇಷವಾದಂಥ ಟ್ರಿಕ್ಗಳು ಈ ಪುಸ್ತಕದಲ್ಲಿದ್ದಾವೆ. ಇತಿಹಾಸ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು. ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಒಂದು ಬುಕ್ಕಿನಲ್ಲಿ ನೀವು ಓದ್ಕೊಂಡ್ರೆ ತುಂಬ ಹೆಲ್ಪ್ ಆಗುವಂಥ ಪುಸ್ತಕ ಅಂತ ನನ್ನ ಒಂದು ಅಭಿಪ್ರಾಯ. ಹೀಗಾಗಿ ಮುಂದುವರೆದು ನಿಮಗೆ ಇನ್ನೊಂದೆರಡು ಸ್ಲೈಡ್ಗಳನ್ನು ಹೇಳ್ತೀನಿ ನಾನು. ಗುಜರಾತಿಂದ ನೋಡಿ, ಗುಜರಾತಿಂದ ಏನಿದೆ ಅಂತಂದರೆ ಇಲ್ಲಿ ಪ್ರಮುಖ ಗಿರಿಧಾಮಗಳು ಮಾಂಡಾವ ಮತ್ತು ವಿಲ್ಸನ್. ಓಕೆ ನೋಡಿ ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿರಲಿ, ಈ ಥರದ ಟ್ರಿಕ್ಸ್ಗಳು, ಟಿಪ್ಸ್ಗಳು ಓದುವಾಗ ಬಹಳಷ್ಟು ಜನ ಏನು ಮಾಡಿರ್ತಾರೆ ಅಂದರೆ ಶ್ರಮವಹಿಸಿ ಮಾಡಿರ್ತಾರೆ. ಇದು ಈಸಿಯಾಗಿ ಮಾಡುವಂಥ ಕೆಲಸ ಅಲ್ಲ. ನೀವು ದೀರ್ಘವಾಗಿ ಅಧ್ಯಯನ ಮಾಡಿ ಅದನ್ನೆಲ್ಲ ಹುಡುಕಿ ಕೊನೆಗೆ ಆ ಅಕ್ಷರಗಳನ್ನು ಒಂದು ವರ್ಡ್ ಬರೋ ಹಾಗೆ ಜೋಡಿಸಿದಾಗ ಮಾತ್ರ ಈ ಥರದ ಟ್ರಿಕ್ಸ್ಗಳು ಬರ್ತವೆ. ಸೊ ನನ್ನ ಒಂದು ಅಭಿಪ್ರಾಯ ಏನಂತಂದರೆ ನೀವು ದಯವಿಟ್ಟು ಈ ಪುಸ್ತಕನ ತೊಗೊಂಡು ಓದ್ಬೋದು, ಖುಷಿ ಆಗುತ್ತೆ, ನಿಮಗೆ ಕೂಡ ಹೆಲ್ಪ್ ಆಗುತ್ತೆ. ಇದು ಎಲ್ಲೆಲ್ಲಿ ಸಿಗುತ್ತೆ ಅಂತಂದರೆ ನಿಮಗೆ ಸಂಕನಗೌಡರ ಬುಕ್ ಸ್ಟಾಲು ಲಯನ್ಸ್ ಕ್ಲಬ್ ಬಿಲ್ಡಿಂಗ್ ಕೊಪ್ಪಳದಲ್ಲಿ ಸಿಗುತ್ತೆ, ಸ್ವಾಮಿ ಬುಕ್ ಸ್ಟಾಲ್ ಕೊಪ್ಪಳದಲ್ಲಿ ಸಿಗುತ್ತೆ, ನೆಕ್ಸ್ಟ್ ನಿಮಗೆ ವಿದ್ಯಾಮಂದಿರ ಬುಕ್ ಡಿಪೋ ಕೊಪ್ಪಳದಲ್ಲಿ ಸಿಗುತ್ತೆ, ಸಿದ್ದೇಶ್ವರ ಬುಕ್ ಡಿಪೋ ಗುಲ್ಬರ್ಗಾದಲ್ಲಿ ಸಿಗುತ್ತೆ. ಇದನ್ನು ನಾನು ಲಿಂಕಲ್ಲಿ ಶೇರ್ ಮಾಡ್ತೀನಿ. ತುಂಬ ಒಳ್ಳೆಯ ಪುಸ್ತಕ, ತುಂಬ ಚೆನ್ನಾಗಿದೆ, ನನಗೂ ಖುಷಿ ಆಯಿತು ಓದಿ. ಈಸಿಯಾಗಿ ನೆನ್ಪಿಡುವಂಥ ಕೆಲಸ ಮಾಡ್ಬೋದು. ಯಾರಾದರೂ ಈ ಬೇಸಿಕ್ ವಿಷಯಗಳನ್ನು ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂತಂದರೆ ಈ ಥರದ ಪುಸ್ತಕಗಳನ್ನು ಓದುವಂಥದ್ದು ತೀರಾ ಅವಶ್ಯಕತೆ ಇದೆ. ನೀವು ಆಲ್ರೆಡಿ ಅಥರೈಸ್ಡ್ ರೆಫರೆನ್ಸ್ ಬುಕ್ಕನ್ನು ನೋಡಿರ್ತೀರಿ. ಅದಾದ ನಂತರನೂ ಕೂಡ ಕೆಲವೊಂದಿಷ್ಟು ವಿಷಯಗಳು ನಿಮಗೆ ನೆನ್ಪಿಡಿಯೋದಕ್ಕೆ ಕಷ್ಟ ಆಗುತ್ತೆ. ಆ ಸಂದರ್ಭದಲ್ಲಿ ಈ ಪುಸ್ತಕನ ನೀವು ಅಧ್ಯಯನ ಮಾಡಬಹುದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇಷ್ಟು ಹೇಳ್ತಾ ಇದ್ದೀನಿ. ಸದಾ ನೀವು ಅರಿವಿನ ಪಯಣಕ್ಕೆ ನೀವು ಜೊತೆಗೂಡಿ ಓದ್ತಾ ಇರಿ, ಓದಿದ್ದನ್ನು ಮೆಲುಕು ಹಾಕ್ತಾ ಇರಿ, ಮತ್ತೆ ಪತ್ರಿಕೆಗಳನ್ನು ಓದ್ತಾ ಇರಿ, ಓದಿದ್ದನ್ನು ಮತ್ತೊಬ್ಬರ ಜೊತೆ ಚರ್ಚಿಸಿ ಹಂಚ್ತಾ ಇರಿ, ತಿಳ್ಕೊಳ್ಳಿ, ಉಳ್ಕೊಳ್ಳಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮತ್ತಷ್ಟು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.